ನಮಸ್ಕಾರ ವೀಕ್ಷಕರೇ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಿಮ್ಗೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ತಗೊಂಡ್ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಆಕ್ಸಿಸ್ ಸರ್ವಿಸ್ನಿಂದ ಬಂದಿರುವಂತ ಒಂದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾತಾಡೋಣ. ಸೊ ಇದೊಂದು ವಾಯ್ಸ್ ಪ್ರೊಸೆಸ್ ಕಸ್ಟಮರ್ ಸಪೋರ್ಟ್ ಜಾಬ್ ಆಗಿರುವಂಥದ್ದು. ಆ ಕಾಲ್ ಸೆಂಟರ್ ಅನುಭವ ಇರುತ್ತೆ ನೋಡ್ರಿ, ಆ ಥರನೇ ಇದೊಂದು ಜಾಬ್ ಆಗಿರೋದು. ಬಟ್ ನೀವೇನು ಆಫೀಸ್ಗೆ ಹೋಗೋ ನೆಸೆಸಿಟಿ ಇರೋದಿಲ್ಲ, ಮನೇಲಿ ಕುತ್ಕೊಂಡು ದುಡಿಯುವಂಥದ್ದಾಗಿರುತ್ತೆ. ಸೊ ಎಷ್ಟು ಸಂಬಳ, ಏನು ಕತೆ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ಈ ಜಾಬ್ ಅಪ್ಲಿಕೇಶನ್ನ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಜಾಬ್ ಪೋಸ್ಟ್ ಆಗಿರುವಂಥದ್ದು ಆಕ್ಸಿಸ್ ಸರ್ವಿಸಸ್ಸಿಂದ. ಸೊ ಇದ್ರ ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರುವಂಥದ್ದು ಹೈದರಾಬಾದಲ್ಲಿ. ಸೊ ನೀವೇನು ಹೈದರಾಬಾದಿಗೆ ಶಿಫ್ಟ್ ಆಗೋ ನೆಸೆಸಿಟಿ ಇಲ್ಲ, ಯಾಕಂತಂದರೆ ಇದೊಂದು ಸಂಪೂರ್ಣ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ. ಸೊ ಜಾಬ್ ಹೈಲೈಟ್ಸ್ ನೋಡೋದಾಯಿತು ಅಂತ ಅಂದರೆ ಇವರೇನು ಹುಡುಕ್ತಾ ಇದ್ದಾರೆ ಅಂತ ಅಂದರೆ ಗ್ರ್ಯಾಜುಯೇಟ್ಸ್ ಅಥವಾ ಅಂಡರ್ ಗ್ರ್ಯಾಜುಯೇಟ್ಸ್ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುವಂಥವ್ರನ್ನ ಹುಡುಕ್ತಾ ಇದ್ದಾರೆ. ಸೊ ಯಾವ್ಯಾವ ಭಾಷೆಯಲ್ಲಪ್ಪ ಕಮ್ಯುನಿಕೇಷನ್ ಸ್ಕಿಲ್ಸ್ ಅವ್ರಿಗೆ ಬೇಕು ಅಂತ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುವಂಥ ಕ್ಯಾಂಡಿಡೇಟ್ಸ್ನ ಇವ್ರು ಹುಡುಕ್ತಾ ಇದ್ದಾರೆ. ಸೊ ಫ್ರೆಷರ್ಸ್ ಕೂಡ ಎಲಿಜಿಬಲ್ ಇದೆ, ಎಕ್ಸ್ಪೀರಿಯನ್ಸ್ ಅವ್ರು ಕೂಡ ಎಲಿಜಿಬಲ್ ಇರುವಂಥದ್ದು. ಸೊ ಎಕ್ಸ್ಪೀರಿಯನ್ಸಲ್ಲಿ ಯಾರಿಗೆ ಕಸ್ಟಮರ್ ಸರ್ವಿಸಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡ್ರಿ, ಅವ್ರಿಗೆ ಪ್ರಿಯಾರಿಟಿ ಕೊಟ್ಟು ಸೆಲೆಕ್ಷನ್ ಮಾಡುವಂಥದ್ದು. ಮತ್ತು ಫ್ರೆಷರ್ಸ್ ಪ್ರಿಫರೆನ್ಸ್ ಇದ್ದೇ ಇರುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಭಯ ಪಡೋಕೆ ಹೋಗಬೇಡಿ, ಟ್ರೈನಿಂಗ್ ಕೂಡ ಕೊಡ್ತಾರೆ ಕಂಪ್ನಿಯವರು, ನೀವು ನಿಮ್ಮ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದಮೇಲೆ. ಸೊ ಇಲ್ಲಿ ನಿಮ್ದೇನು ಕೆಲಸ ಆಗಿರೋ ಅಂತಂದರೆ ಇನ್ಬೌಂಡ್ ಕಸ್ಟಮರ್ಸ್ ಕಾಲ್ಸ್ನ ನೀವು ಹ್ಯಾಂಡಲ್ ಮಾಡಬೇಕಾಗಿರುವಂಥದ್ದು ಮತ್ತು ಅವರಿಗೆ ಸಪೋರ್ಟನ್ನು ಪ್ರೊವೈಡ್ ಮಾಡುವಂಥದ್ದು ನಿಮ್ಮ ಸಹ ಕೆಲಸ ಆಗಿರುವಂಥದ್ದು. ಡೀಟೇಲ್ ಆಗಿ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ಮಾತಾಡೋದಾಯಿತು ಅಂದರೆ ನಿಮ್ಮ ರೋಲ್ ಬರೋದು ಕಸ್ಟಮರ್ ಸರ್ವಿಸ್ ರಿಪ್ರೆಸೆಂಟೇಟಿವ್, ಇನ್ಬೌಂಡ್ ಕಸ್ಟಮರ್ ಸರ್ವಿಸ್ ವಾಯ್ಸ್ ಪ್ರೊಸೆಸ್ ಆಗಿರುವಂಥದ್ದು. ಈ ಕಸ್ಟಮರ್ ಸರ್ವಿಸ್ನ ರಿಪ್ರೆಸೆಂಟೇಟಿವ್ ಆಗಿರ್ತಾರೆ. ಸೊ ಇಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿ ಕಸ್ಟಮರ್ಸ್ ಹತ್ರ ಮಾತಾಡಬೇಕು, ಯಾವ ರೀತಿ ಅವ್ರಿಗೆ ಸೊಲ್ಯೂಷನ್ ಅನ್ನೋದು ನೀವು ಒದಗಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಟ್ರೈನಿಂಗಲ್ಲಿ ಕೊಡ್ತಾರೆ. ಆಗ ನೀವು ರಿಯಲ್ ಕಸ್ಟಮರ್ಸ್ ಜೊತೆ ಮಾತಾಡ್ತಾ ಪೊಲೈಟಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ನಿಮಗಾಗಿರುವಂಥದ್ದು. ಯಾಕಂತ ಅಂದರೆ ಅವರು ನೀವು ಕೊಡೋವಂಥ ಸೊಲ್ಯೂಷನಿಂದ ಅವ್ರು ಖುಷಿಪಟ್ಟು ರೇಟಿಂಗ್ಸನ್ನು ಕೊಡ್ತು ಅಂದರೆ ನಿಮ್ಮ ಜಾಬ್ ಪೊಸಿಷನ್ಸ್ ಏನಿದೆ ಅಲ್ವಾ, ನೀವು ಇನ್ನು ಪ್ರಮೋಷನ್ಗೆ ತುಂಬ ಹತ್ರ ಆಗುವಂಥದ್ದು. ಸೊ ಇವ್ರೇನು ಮಾಡ್ತಾ ಇದ್ದಾರೆ, ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಅವ್ರನ್ನ ಹುಡುಕ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಅವರು ಅಂದರೆ ಕಸ್ಟಮರ್ ಸರ್ವಿಸ್ ರೋಲಲ್ಲಿರೋರಿಗೆ ಪ್ರಿಯಾರಿಟಿ ಇರುವಂಥದ್ದು. ಕ್ವಾಲಿಫಿಕೇಷನ್ ಅಂತ ನೋಡ್ತು ಅಂದರೆ ಗ್ರ್ಯಾಜುಯೇಟ್ಸ್, ಅಂಡರ್ ಗ್ರ್ಯಾಜುಯೇಟ್ಸ್ ಕೂಡ ಎಲಿಜಿಬಲ್ ಇರುವಂಥದ್ದು. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಹುಡುಕ್ತಾ ಇದ್ದಾರೆ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ನಿಮಗೆ ಮಾತನಾಡೋಕ್ಕೆ ಬರಬೇಕು, ಅರ್ಥ ಮಾಡಿಕೊಂಡು ಬರೆಯೋದಕ್ಕೆ ಅವೆಲ್ಲ ಏನು ಇಶ್ಯೂ ಇಲ್ಲ. ಮತ್ತು ಇಲ್ಲಿ ಇವರು ಇನ್ನೊಂದೇನು ಹುಡುಕ್ತಾ ಇದ್ದಾರೆ ಅಂತ ಅಂದರೆ ಟೈಪಿಂಗ್ ಸ್ಪೀಡ್ ಮತ್ತು ಅಕ್ಯುರೇಸಿ ಅಂತ ನೋಡ್ತಾ ಇದ್ದಾರೆ. ಸೊ ಟೈಪಿಂಗ್ ಸ್ಪೀಡ್ ಬಂದು 25 ವರ್ಡ್ಸ್ ಪರ್ ಮಿನಿಟ್ ಆಗಿರುವಂಥದ್ದು. ಅಕ್ಯುರೇಸಿ ನೋಡೋದಾಯಿತು ಅಂದರೆ 85%, ಅಂದರೆ ನಿಮಗೆ 15% ಎರರ್ ಮಾಡಿದ್ರು ಕೂಡ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುವಂಥದ್ದು. ಇನ್ನು ಸ್ಯಾಲ್ರಿ ಸ್ಟ್ರಕ್ಚರ್ ನೋಡೋದಾಯಿತು ಅಂದರೆ ಫ್ರೆಷರ್ಸ್ಗೆ ಏನು ಅಂತ ಅಂದರೆ 18,400 CTC ಇರುವಂಥದ್ದು. ನಿಮಗೆ PF, ESI ಎಲ್ಲ ಟ್ಯಾಕ್ಸಸ್ ಕಟ್ಟಾಗಿ ನಿಮ್ಮ ಕೈಗೆ 14,000 ಬರುವಂಥದ್ದು. ಎಕ್ಸ್ಪೀರಿಯನ್ಸ್ ಅವ್ರಿಗೆ ಏನು CTC ಅಂತ ಅಂದರೆ 23,000 CTC ಇರುವಂಥದ್ದು. ನಿಮಗೆ ಎಲ್ಲ ಟ್ಯಾಕ್ಸಸ್ ಅಂದರೆ ESI, PF ಎಲ್ಲ ಕಟ್ಟಾಗಿ ನಿಮಗೆ 18,000 ಬರುವಂಥದ್ದು. ಸೊ ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀವಿ. ಮತ್ತು ಇದೇ ರೀತಿ ರೆಗ್ಯುಲರ್ ಜಾಬ್, ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ ಆಗಲಿ, ಗೌರ್ಮೆಂಟ್ ಜಾಬ್ ಆಗಲಿ, ಪ್ರೈವೇಟ್ ಜಾಬ್ ಬಗ್ಗೆ ನಮ್ಮ ಚಾನಲಲ್ಲಿ ರೆಗ್ಯುಲರ್ ಬೇಸಿಸಲ್ಲಿ ಮಾಹಿತಿ ಕೊಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ವಿಸಿಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.